ಎಲ್ಲರಿಗೂ ನಮಸ್ಕಾರ. ನೋಡಿ, ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ಬೇಯಿಸ್ತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ಅಂದರೆ ಕೆಲವರು ಏನೇನೋ ತಿಳ್ಕೊಂಡು ಬಿಡ್ತಾರೆ, ಗ್ಯಾಸ್ಟ್ರಿಕ್ ಹಾಗೆ ಹೀಗೆ ಅಂತ. ಅದೇನಲ್ಲ, ಸ್ವೀಟ್ ಪೊಟ್ಯಾಟೊ ಬಹಳ ಒಳ್ಳೆಯ ಒಂದು ಗಡ್ಡೆ ಇದು. ಇದರಲ್ಲಿ ಗ್ಯಾಸ್ ಇದೆ ನಿಜ, ಆದರೆ ಬೇರೆ ತುಂಬ ಪ್ರಯೋಜನಕಾರಿ ಅಂಶಗಳೆಲ್ಲ ಇದೆ. ಇದು ಮಲಬದ್ಧತೆ ಇರುವವರೆಲ್ಲ ತಿಂದರೆ ಒಂದು ಅರ್ಧ ಗಂಟೆ ಒಳಗಡೆ ಅದೆಲ್ಲ ನಮಗೆ ಸರಿ ಹೋಗುತ್ತೆ. ಅದು ಅಲ್ಲದೆ ಇದರಲ್ಲಿ ಸಾಕಷ್ಟು ಕಾರ್ಬೋಹೈಡ್ರೇಟ್ ಮತ್ತು ನ್ಯಾಚುರಲ್ ಶುಗರ್ ಇರೋದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೂಡ ನೀಡುತ್ತೆ. ಮತ್ತು ನಮ್ಮ ಜೀರ್ಣಕ್ರಿಯೆಗೆ ನಾನು ಮೊದಲೇ ಹೇಳಿದಾಗೆ ಇದು ಬಹಳ ಒಳ್ಳೆಯ ಒಂದು ಗಡ್ಡೆ. ಇದು ಕೆಲವರು ಹೇಳ್ತಾರೆ ಇದು ಶುಗರ್ ಅವರು ತಿನ್ನಬಾರ್ದು ಅಂತ. ಖಂಡಿತವಾಗಿ ಶುಗರ್ ಅವರು ಮಿತವಾಗಿ ತಿಂದರೆ ಏನೂ ಆಗೋದಿಲ್ಲ. ಇದು ಶುಗರ್ ಅವರಿಗೂ ಕೂಡ ಒಳ್ಳೆಯದು. ಹಾಗಂತ ತುಂಬ ತಿನ್ನೋದಲ್ಲ. ಇದು ಡಾಕ್ಟ್ರ್ ಹತ್ರ ಕೇಳಿದಾಗಲೂ ಡಾಕ್ಟ್ರ್ ಹೇಳ್ತಾರೆ ಶುಗರ್ ಅವರು ತಿನ್ಬೋದು ಅಂತ. ಆಮೇಲೆ ಹೃದಯ ರೋಗ, ಚರ್ಮ ಎಲ್ಲದಕ್ಕೂ ಇದೊಂದು ಒಳ್ಳೆಯ ಆಹಾರ. ಮಕ್ಕಳಿಗಂತೂ ಕೊಟ್ಟರೆ ಇನ್ನಷ್ಟು ಒಳ್ಳೆಯದು. ಕೆಲವರು ಏನು ಹೇಳ್ತಾರೆ ಗೊತ್ತಾ, ಇದನ್ನೆಲ್ಲ ಮಕ್ಕಳಿಗೆ ಕೊಡಬಾರ್ದು ಅಂದರೆ, ಮಕ್ಕಳಿಗೆ ಗೆಣಸು, ಮಾವಿನ ಹಣ್ಣು, ಈ ಥರ ಸ್ಮೂತಾಗಿರುವ ಎಲ್ಲ ಆಹಾರಗಳನ್ನು ಮಕ್ಕಳಿಗೆ ಕೊಡ್ಬೋದು. ಅವರಿಗೆ ನೋಡಿ, ಮಕ್ಕಳು ಯಾವಾಗಲೂ ಹೊಟ್ಟೆ ಕ್ಲೀನಾಗಿದ್ದಷ್ಟು ಮಕ್ಕಳು ಆರೋಗ್ಯವಾಗಿರ್ತಾರಲ್ವ. ಹಾಗೆ ಈ ಗೆಣಸು ತಿಂದ ತಕ್ಷಣ ಮಕ್ಕಳಿಗೆ ಮಲಬದ್ಧತೆ ಎಲ್ಲ ಹೋಗಿರುತ್ತೆ. ಹೆಚ್ಚಾಗಿ ಮಲಬದ್ಧತೆ ಬರೋದೇ ಮಕ್ಕಳಿಗೆ. ಹಾಗಾಗಿ ಮಕ್ಕಳಿಗೆ ಇದನ್ನು ಹೇರಳವಾಗಿ ಕೊಡಿ. ಆಮೇಲೆ ಅವರ ಮಕ್ಕಳಿಗೆ ಶುಗರ್ ಇರೋದು ಅಪರೂಪದಲ್ಲಿ ಅಪರೂಪ ಅಲ್ಲವರು ತಿಂದ್ರೂ ಏನು ತೊಂದರೆ ಆಗಲ್ಲ. ಇದು ಹಣ್ಣಾದ ಮಾವಿನ ಹಣ್ಣು ಇದೆಲ್ಲ ಮಕ್ಕಳಿಗೆ ಕೊಡ್ತಾ ಬರಬೇಕು. ಆಮೇಲೆ ಎಲ್ಲರೂ ಹೇಳಿದಾಗೆ ಈ ಗೆಣಸು ತಿಂದರೆ ಖಂಡಿತವಾಗಿ ದಪ್ಪ ಆಗೋದಿಲ್ಲ. ಇದು ತೂಕ ನಿಯಂತ್ರಣ, ಆಮೇಲೆ ಕ್ಯಾನ್ಸರ್ ತಡೆಗಟ್ಟುವಿಕೆ, ಇಂಥದಕ್ಕೆಲ್ಲ ಬಹಳ ಒಂದು ಒಳ್ಳೆಯ ಒಂದು ಗಡ್ಡೆ. ಹಾಗೆ ಎಲ್ಲ ತಂದು ಈ ಥರ ಬೇಯಿಸಿ ಎಲ್ಲ ತಿನ್ನಿ. ಇದರಲ್ಲಿ ನಾವು ತಿಂಡಿ ಎಲ್ಲ ಮಾಡ್ತೀವಿ. ಇದು ಬರೀ ಹೀಗೆ ಬೇಯಿಸಿ ತಿನ್ನೋದಲ್ಲದೆ ಇದರಲ್ಲಿ ಒಂದು ಬಾಜಿ ಅಂತ ಮಾಡ್ತೀವಿ. ಆಮೇಲೆ ಕಲ್ತಪ್ಪ ಇದೆಲ್ಲ ಹಾಕಿ ಕಲ್ತಪ್ಪ ಮಾಡ್ತೀವಿ. ಇದನ್ನು ಹಾಕಿ ರುಬ್ಬಿ ದೋಸೆ ಮಾಡ್ತೀವಿ. ಆಮೇಲೆ ಇದರದ್ದು ಗೆಣಸಿನ ಹಪ್ಪಳ ಎಲ್ಲರಿಗೂ ಗೊತ್ತಲ್ವ. ಹಾಗೆ ಗೆಣಸಿಂದ ನಾನಾ ಥರದ ಅಡುಗೆಗಳನ್ನೆಲ್ಲ ನಾವು ಮಾಡ್ತೀವಿ. ಈಗ ಇನ್ನೂ ಬೇಯಬೇಕು, ಇದು ಸರಿಯಾಗಿ ಬೆಂದಿಲ್ಲ. ಉಪ್ಪು ಹಾಕಿದ್ದೀನಿ, ಈಗ ಬೇಯ್ತಾ ಇರಲಿ ಹೀಗೆ. ಈಗ ನಮ್ಮ ಗೆಣಸು ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಅದನ್ನು ತೆಗಿಯೋಣ. ಇದು ಆದಷ್ಟು ಪುಟ್ಟ ಮಕ್ಕಳಿಗೆ ಕೊಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಬೇಕಂದರೆ ನಿಮ್ಮ ಏನು ಹೇಳೋದು ಮಕ್ಕಳ ಡಾಕ್ಟ್ರ್ ಇರ್ತಾರಲ್ಲ ಅವರನ್ನು ಕೂಡ ಬೇಕಾದರೆ ಕೇಳಿ, ಬಹಳ ಒಳ್ಳೆಯದು ಗೆಣಸು. ಈಗ ನಮ್ಮ ಬಿಸಿ ಬಿಸಿ ಸ್ವೀಟ್ ಪೊಟ್ಯಾಟೊ ರೆಡಿ ಆಯಿತು ನೋಡಿ.